ಹಾಯ್ ಸ್ನೇಹಿತರೆ, ನಮಸ್ತೆ. ಇದು ಕಾವ್ಯ ತೋಟ ಹಳದಂಗಡಿ ನಮ್ಮ ಯೂಟ್ಯೂಬ್ ಚಾನಲ್. ಈಗ ಒಂದು ಕಥೆ ಹೇಳಬೇಕು ಅಂತಿದ್ದೀನಿ. ನೀಳ್ಗತೆ ಒಂದು ಕಂತು ಈಗ ಹೇಳ್ತಾ ಇದ್ದೀನಿ. ಮುಂದಿನ ಕಂತು ಮುಂದಿನ ಭಾಗದಲ್ಲಿ. ದಯವಿಟ್ಟು ಕೇಳಿ, ಅಭಿಪ್ರಾಯ ತಿಳಿಸಿ, ಹಾಗೂ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಲೈಕ್ ಮಾಡಿ. ಈಗ ಅಂದರೆ ಕಥೆಯ ಶೀರ್ಷಿಕೆ ಸೋತು ಗೆದ್ದವಳು. ಈಗ ಶುರು ಮಾಡೋಣವೇ? ಕೇಳ್ತೀರಲ್ವಾ? ಸರಿ. ಹಸಿರಿನ ವನಸಿರಿಯ ಮಧ್ಯೆ ಸುಂದರವಾದ ಬಂಗಲೆ ತಲೆ ಎತ್ತಿ ಹೆಮ್ಮೆಯಿಂದ ನಿಂತಿದೆ. ಹೆಸರು ಪದ್ಮನಿಲಯ. ಈ ಬಂಗಲೆಯ ಯಜಮಾನರು ಜನಾರ್ದನರಾಯರು. ಬಂಗಲೆಯ ಮುಂದೆ ಸುಂದರವಾದ ಹೂತೋಟ, ಬಗೆ ಬಗೆಯ ಹೂಗಳಿವೆ ಅದರಲ್ಲಿ. ಇಂದು ಬಂಗಲೆಯಲ್ಲಿ ಸಂಭ್ರಮವೋ ಸಂಭ್ರಮ. ಕಾರಣ, ಜನಾರ್ದನರಾಯರ ಏಕೈಕ ಕುಮಾರಿಯಾದ ಶರ್ವಾಣಿಗೆ ಇಂದು ಎಂಗೇಜ್ಮೆಂಟ್ ನಡೆಯಲಿದೆ. ಬಂಗಲೆಯ ಮುಂದೆ ವಿಶಾಲವಾಗಿದ್ದ ಸ್ಥಳದಲ್ಲಿ ಸಾಲಾಗಿ ನಿಂತಿವೆ ವೆಹಿಕಲ್ಸ್. ಕೋಟಿಗಳ ಪತಿಯಾದ ರಾಯರು ಅಂತಸ್ತಿಗೆ ತಕ್ಕ ಸಂಬಂಧವನ್ನೇ ಹುಡುಕಿದ್ದಾರೆ. ಹಾಸನದಲ್ಲಿ ಲೆಕ್ಕವಿಲ್ಲದಷ್ಟು ಆಸ್ತಿ ಪಾಸ್ತಿ ಹೊಂದಿರುವ ಅಡಿಕೆ ವ್ಯಾಪಾರಿ ಲಕ್ಷ್ಮೀಪತಿಯವರ ಎರಡನೇ ಮಗ ರಾಯರ ಅಳಿಯನಾಗುವವ. ಫಾರಿನಿನಲ್ಲಿ ಓದಿದವ, ದೊಡ್ಡ ಸರ್ಜನ್, ಡಾಕ್ಟರ್, ಸ್ವತಃ ನರ್ಸಿಂಗ್ ಹೋಮ್ ಇದೆ. ಅಂತೂ ಕೋಟಿಗಳ ಬೀಗತನ. ಅರಶಿನ ಕುಂಕುಮ ಫಲ ತಾಂಬೂಲದ ತಟ್ಟೆಗಳೊಡನೆ ಜರತಾರಿ ಸೀರೆಯುಟ್ಟ ಹೆಂಗಳೆಯರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ತಂಪು ಪಾನೀಯಗಳು ಬಿರುಸಿನಿಂದ ಸರಬರಾಜು ಆಗುತ್ತಿವೆ. ಇನ್ನೇನು ತಾಂಬೂಲದ ತಟ್ಟೆ ಬದಲಾಯಿಸಿಕೊಳ್ಳುವ ಶುಭ ಮುಹೂರ್ತ ಬರ್ತಾ ಇದೆ. ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿ ಎಂಟರಾದ ಪಕ್ಕದ ಮನೆಯ ಹುಡುಗ ಸೋಮು. ಅವನ ಕೈಯಲ್ಲೊಂದು ಹಸಿರು ಬಣ್ಣದ ಕವರು. ರಾಯರ ಮಡದಿ ಸುಮಿತ್ರ ಹುಡುಗನ ಬಳಿ ಪ್ರಶ್ನಾರ್ಥಕವಾಗಿ ದಿಟ್ಟಿಸಿದರು. ಯಾರೋ ಒಬ್ಬ ಹೆಂಗಸು ಈ ಕವರನ್ನು ನನ್ನ ಕೈಗೆ ಕೊಟ್ಟು ಬೀಗರ ಕೈಗೆ ಕೊಡುವಂತೆ ಹೇಳಿದರು ಎಂದ ಸೋಮು. ಎಲ್ಲರ ದೃಷ್ಟಿಯೂ ತನ್ನ ಮೇಲಿದ್ದುದರಿಂದ ಮುಜುಗರವಾಗುತ್ತಿತ್ತು ಅವನಿಗೆ. ಲಕ್ಷ್ಮೀಪತಿಯವರೆದ್ದು ಬಂದು ಹುಡುಗನ ಕೈಯಿಂದ ಕವರು ಪಡೆದು ಟು ಆ್ಯಂಡ್ ಫ್ರಮ್ ಅಡ್ರೆಸ್ ನೋಡಿದರು. ಟು ಲಕ್ಷ್ಮೀಪತಿ ಎಂದು ಬರೆದಿತ್ತು, ಫ್ರಮ್ ಅಡ್ರೆಸ್ ಬರೆಯಲಿಲ್ಲ. ಕುತೂಹಲ ಜಾಸ್ತಿಯಾಗಿ ಕವರು ಹರಿದು ಅದರೊಳಗಿದ್ದ ಪತ್ರ ಓದತೊಡಗಿದರು. ಓದುತ್ತಿದ್ದಂತೆ ಅವರ ಮುಖಭಾವ ಬದಲಾಯಿತು. ಪೂರ್ತಿ ಓದಿ ಮುಗಿಸಿದಾಗ ಅವರು ಸಿಟ್ಟಿನಿಂದ ಕೆಂಡಾಮಂಡಲವಾಗಿ ಬಿಟ್ಟರು. ರಾಯರಿಗೆ ಕೈಕಾಲೇ ಆಡದ ಸ್ಥಿತಿ. ಏನಿದು ವೈಪರೀತ್ಯ? ಆತಂಕದಿಂದ ಬೀಗರನ್ನು ದೃಷ್ಟಿಸಿದರು ಜನಾರ್ದನರಾಯರು. ಪತ್ರದಲ್ಲೇನಿದೆ ರಾಯರೇ? ಯಾರ ಪತ್ರ ಅದು? ಲಕ್ಷ್ಮೀಪತಿ ತಮ್ಮ ಮಗನ ತೋಳು ಹಿಡಿದೆಬ್ಬಿಸುತ್ತಾ ತಮ್ಮ ಕಡೆಯವರೆಲ್ಲರಿಗೂ ಅನ್ವಯಿಸುವಂತೆ, ಹೇಳಿ, ಎದ್ದೇಳಿ ಎಲ್ಲರೂ, ನಿಶ್ಚಿತಾರ್ಥ ನಡೆಯುವುದಿಲ್ಲ. ಎಲ್ಲ ಮುಗಿಸ್ಕೊಂಡು ಕೂತ ಹೆಣ್ಣು ನಮಗೆ ಬೇಕಾಗಿಲ್ಲ ಎನ್ನುತ್ತಾ ಮಗನೊಡನೆ ಹೊರಗಡೆ ಇಟ್ಟರು. ಉಳಿದವರು ಅವರನ್ನು ಅನುಸರಿಸಿದರು. ಇನ್ನೂ ತಾನು ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ ಜನಾರ್ದನರಾಯರಿಗೆ. ಲಕ್ಷ್ಮೀಪತಿ, ನಿಂತ್ಕೊಳ್ರಿ, ನೀವೊಂದ ಮಾತಿಗೆ ಏನರ್ಥ? ಸಂಬಂಧ ಬೇಡದಿದ್ದರೆ ನಾವು ನಿಮ್ಮ ಕಾಲಿಗೆ ಬಿದ್ದು ಹೆಣ್ಣು ಕೊಡೋದಿಲ್ಲ. ಆದರೆ ನಾಲಿಗೆ ಇದೆ ಅಂತ ಸಡಿಲ ಬಿಟ್ಟರೆ ಪರಿಣಾಮ ಬಹಳ ಕೆಟ್ಟದ್ದಾಗುತ್ತೆ, ನೆನಪಿರಲಿ. ಎಲ್ಲ ಮುಗಿಸ್ಕೊಂಡು ಕೂತ ಹೆಣ್ಣು ಅಂದ್ರಲ್ಲ, ಅದೇನು ಅಂತ ಸರಿಯಾಗಿ ಬೊಗಳಿ, ಹೆಜ್ಜೆ ಮುಂದಿಡಿ. ರೋಷದಿಂದ ಗುಡುಗಿದರು ಜನಾರ್ದನರಾಯರು. ಅದನ್ನು ನಮ್ಮ ಬಾಯಲ್ಲೇಕೆ ಹೇಳಲಿ? ಹೊಲಸು ಮಾತುಗಳು ಆಡಲು ನಾವೇನು ನಿಮ್ಮಂತೆ ವಂಚಕರೇ? ನೋಡಿ ಈ ಪತ್ರ. ನೀವಿಂಥ ಮೋಸಗಾರರು ಅಂತ ತಿಳ್ಕೊಂಡಿದ್ದಿದ್ರೆ ನಿಮ್ಮ ಸಂಬಂಧಕ್ಕೆ ಒಪ್ಪಿಕೊಳ್ಳೋದು ಇರಲಿ, ಈ ಕಡೆ ತಿರುಗಿಯೇ ನೋಡ್ತಿರಲಿಲ್ಲ. ಥೂ, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಪತ್ರವನ್ನು ನೆಲದ ಮೇಲೆ ಎಸೆದು ಬಿಟ್ಟು ತಮ್ಮ ಕಾರಿನ ಬಳಿ ನಡೆದೇ ಬಿಟ್ಟರು ಲಕ್ಷ್ಮೀಪತಿ.
ರಾಯರ ಮಗ ಶಶಿಕಾಂತ ಪತ್ರ ಕೈಗೆ ತಗೊಂಡು ಅದರ ಮೇಲೆ ಕಣ್ಣಾಡಿಸಿದ. ಥಟ್ಟನೆ ಅವನ ಮುಖ ಬಿಳಿಚಿಕೊಂಡಿತು. ಪತ್ರ ರಾಯರ ಕೈ ಸೇರಿತ್ತು. ಅವರೂ ಪತ್ರ ಓದಿದರು. ತಲೆಗೆ ಕೈ ಹೊತ್ತು ಸೋಫಾ ಮೇಲೆ ಕುಸಿದರು. ಸಂತೋಷದಿಂದ ಲಕಿಸುತ್ತಿದ್ದ ಬಂಗಲೆ ದಟ್ಟ ಕತ್ತಲೆ ಆವರಿಸಿದಂತೆ ಮೌನ ತಾಳಿತು. ಆಳುಕಾಳುಗಳು ತುಟಿ ಹೊಲಿದುಕೊಂಡರು. ಶರ್ವಾಣಿ ಬೆಡ್ರೂಮ್ ಸೇರಿ ಕಣ್ಣೀರಿನಲ್ಲಿ ಹಾಸಿಗೆ ಒದ್ದೆಯಾಗುವಂತೆ ಅತ್ತಳು. ಸುಮಿತ್ರಾ ತಾನೂ ಅಳುತ್ತಾ ಮಗಳನ್ನು ಸಂತೈಸುತ್ತಿದ್ದರು. ಇಷ್ಟೆಲ್ಲ ರಂಪಕ್ಕೆ ಕಾರಣವಾದ ಆ ಪತ್ರದಲ್ಲಿದ್ದಿದ್ದಾದರೂ ಏನು? ಅದರಲ್ಲಿದ್ದಿದ್ದು ಇಷ್ಟೇ: ಮಾನ್ಯ ಲಕ್ಷ್ಮೀಪತಿಯವರಿಗೆ ನಮಸ್ಕಾರಗಳು. ಅದಾಗಿ ವಿಷಯವೇನೆಂದರೆ, ಇದೀಗ ನೀವು ನಿಮ್ಮ ಮಗನಿಗೆ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಹೊರಟಿರುವ ಹುಡುಗಿ ನನ್ನ ಪ್ರಿಯತಮೆ. 1.5 ವರ್ಷಗಳಿಂದ ನನಗೂ ಶರ್ವಾಣಿಗೂ ಅಫೇರ್ಸ್ ಇದೆ. ಮದುವೆ ಮಾಡ್ಕೋಬೇಕೆಂಬ ಆಸೆ ಇಬ್ಬರಿಗೂ ಇದೆ. ಆದರೆ ತಮ್ಮ ಅಂತಸ್ತಿಗೆ ಸರಿಸಮವಲ್ಲದ ನನಗೆ ಮಗಳನ್ನು ಕೊಡಲು ಶರ್ವಾಣಿಯ ತಂದೆ ಸಿದ್ಧರಿಲ್ಲ. ತಂದೆ ಮತ್ತು ಅಣ್ಣನನ್ನು ಎದುರಿಸಿ ನನ್ನ ಹಿಂದೆ ಬರುವ ಧೈರ್ಯ ಶರ್ವಾಣಿಗಿಲ್ಲ. ಅದಕ್ಕೆ ನಾನು ಮಾಡಿದ ಪ್ಲಾನ್ ಏನು ಅಂದರೆ, ಮದುವೆಗೆ ಮೊದಲೇ ಶೋಭನ ಮುಗಿಸಿದ್ದು. ಮೊಮ್ಮಗ ಹುಟ್ಟಿದ ಮೇಲಾದರೂ ಅಂತಸ್ತನ್ನು ಮರೆತು ರಾಜಿ ಆಗ್ತಾರೇನೋ ಅಂತ ಆಸೆಯಿಂದ ವಿಷಯ ತಿಳಿಸಿದ್ದೇನೆ. ನನ್ನ ಮಗುವಿಗೆ ನಿಮ್ಮ ಮಗ ತಂದೆ ಆಗ್ತೀನಿ ಅನ್ನೋದಾದರೆ ನನ್ನ ಅಭ್ಯಂತರವೇನೂ ಇಲ್ಲ. ಇಂತಿ ನಿಮ್ಮ ವಿಶ್ವಾಸಿ. ನಿಜಕ್ಕೂ ಶರ್ವಾಣಿಗೆ ಇಂಥ ಒಂದು ಸಂಬಂಧ ಇತ್ತೇ? ಶರ್ವಾಣಿ ಇಂಥವಳೇ? ಖಂಡಿತ ಇಲ್ಲ. ಶ್ರೀಮಂತರ ಪುತ್ರಿಯಾಗಿದ್ದರೂ ಯಾಕೋ ಕೆಟ್ಟ ಗುಣಗಳು ಅವಳ ಬಳಿ ಸುಳಿಯಲೇ ಇಲ್ಲ. ತಾಯಿ ಸುಮಿತ್ರಾ ಆ ರೀತಿ ಬೆಳೆಸಿದ್ದರು ಮಗಳನ್ನು. ಮತ್ತೇಕೆ ಹೀಗಾಯಿತು ಏನೋಪ್ಪ, ಯಾರಿಗೊತ್ತು? ವಿಧಿ ಲೀಲೆ ಅಂತಾರಲ್ಲ, ಅದೇ ಇರಬಹುದೇನೋ. ಯಾರು ಈ ಪತ್ರ ಕೊಟ್ಟರು? ಇಂಥದೊಂದು ಸುಳ್ಳು ಅಪಾದನೆ ಕಳಂಕವರಿಯದ ಮುಗ್ಧ ಹುಡುಗಿಯ ಮೇಲೆ ಏಕೆ ಹೊರಿಸಿದರು? ಈ ಸಂಸಾರದ ಮೇಲೆ ಇಷ್ಟೊಂದು ಶತ್ರುತ್ವ ಇರುವವರು ಯಾರು? ಎಷ್ಟು ಯೋಚಿಸಿದರೂ ಹೊಳೆಯಲಿಲ್ಲ ರಾಯರಿಗೆ. ಪ್ರೀತಿಯ ಮುದ್ದು ತಂಗಿಯ ಬಾಳಿಗೆ ಮುಳ್ಳಾದ ವ್ಯಕ್ತಿಯೇನಾದರೂ ಎದುರಿಗೆ ಸಿಕ್ಕಿದ್ರೆ ಕೊಚ್ಚಿ ಹಾಕುವಂತಹ ರೋಷವಿದೆ ಶಶಿಕಾಂತನಿಗೆ. ಆದರೇನು ಮಾಡೋಣ? ಆ ಆಗಂತುಕನ ಅನಾಮಧೇಯ ಎದುರಿಗೆ ಬಂದರಲ್ಲವೇ. 1-2 ದಿನಗಳು ಇದೇ ವ್ಯಥೆಯಲ್ಲಿ ಕಳೆದ ಶಶಿ ನಂತರ ಮಾಮೂಲು ಸ್ಥಿತಿಗೆ ಬಂದ. ಚಿನ್ನದಂಥ ನನ್ನ ತಂಗಿಗೆ ಗಂಡು ಸಿಗುವುದೇನು ಕಷ್ಟ? ಈ ಲಕ್ಷ್ಮೀಪತಿಯೊಬ್ಬ ಶತಮೂರ್ಖ. ಇಂಥ ಅನಾಮಧೇಯ ಪತ್ರಕ್ಕೆ ಬುದ್ಧಿ ಇರೋರು ಬೆಲೆ ಕೊಡ್ತಾರಾ? ಇರಲಿ, ಎಲ್ಲರೂ ಮೂರ್ಖರೇ, ಇರುವುದಿಲ್ಲವಲ್ಲ. ಯಾರೋ ಬಿಕನಾಸ್ಗಳು ಹೊಟ್ಟೆ ಕಿಚ್ಚಿಗೆ ಇಂಥ ಕೆಲಸ ಮಾಡಿರಬೇಕು. ಇದನ್ನೇ ಹಚ್ಚಿಕೊಂಡು ಯಾಕೆ ಕೊರಗ್ತೀರ ಡ್ಯಾಡಿ? ಮರೆತು ಬಿಡಿ ಅದನ್ನು. ತಂದೆಯನ್ನು ಸಂತೈಸಿದ. ರಾಯರಿಗೂ ಮಗನ ಮಾತು ಸರಿ ಎನಿಸಿತು. ತಮ್ಮ ಬಿಸಿನೆಸ್ ಕೆಲಸಗಳತ್ತ ಗಮನ ಹರಿಸಿದರು. ಶಶಿಯ ಮನಸ್ಸು ಕೆಟ್ಟು ಕೆಸರಾಗಿ ಹೋಗಿತ್ತು. ಅದೀಗ ಫ್ರೆಶ್ ಆಗಬೇಕಾದ್ರೆ ತನ್ನ ಗೆಳೆಯರ ಬಳಗ ಸೇರಿ 1-2 ಗುಂಡು ಪಾರ್ಟಿ ಮತ್ತು ಅದೇ ಸುಖಮಯ ರಸಮಯ ರಾತ್ರಿಗಳನ್ನು ಕಳೆಯಲೇಬೇಕು. ಇಲ್ಲದೆ ಹೋದರೆ ಇದೇ ಘಟನೆ ಸತ್ತ ದನವನ್ನು ಕಾಗಿ ಕುಕ್ಕೋ ಥರ ಕುಕ್ತಾನೇ ಇರುತ್ತೆ. ಬೇಸರ ಕಳೆಯಲು ಪ್ರೋಗ್ರಾಮ್ ಹಾಕಿ ಆಯಿತು. ಇನ್ನೇನಡ್ಡಿ, ಡ್ಯಾಡಿಗೊಂದು ಮಾತು ಹೇಳಿದರೆ ಮುಗ್ದೇ ಹೋಯಿತು. ದುಡ್ಡು ಅದಕ್ಕೇನು ಕೊರತೆ? ಕ್ಯಾಶ್ ಇರೋ ಆಲ್ಮೇರಾದ ಕೀ ಗೊಂಚಲು ಶಶಿ ಕೈಲೇ ಇದೆ. ಬೆಳೆದ ಮಗ, ಸ್ವಂತ ಖರ್ಚು ವೆಚ್ಚಗಳಿರುತ್ತವೆ. ಪ್ರತಿಯೊಂದಕ್ಕೂ ತನ್ನ ಮುಂದೆ ಕೈ ಚಾಚೋದು ಬೇಡ ಅಂತ ಮಗನ ಕೈಗೆ ಕೀ ಬಂಚು ಕೊಟ್ಟು ಬಿಟ್ಟಿದ್ದರು ರಾಯರು. ಶರ್ವಾಣಿನ ಮದುವೆ ಮಾಡಿ ಕೊಟ್ಟು ಬಿಟ್ಟರೆ ಆಯಿತು. ಉಳಿದ ಸಂಪತ್ತು ಯಾರಿಗೆ? ಮಗನಿಗೆ ತಾನೇ. ಮುದ್ದಿನ ಮಗ, ವಂಶೋದ್ಧಾರಕ. ಅವನ ಮೇಲೆ ಪೂರ್ತಿ ಭರವಸೆ ರಾಯರಿಗೆ. ಮಗ BA ಇನ್ನೇನೋ B.Ed ಏನೋ ಮಾಡಿದ್ದಾನೆ. ಅದೇನೋ ಸರಿಯಾಗಿ ಹೇಳಲು ಬಾರದು ರಾಯರಿಗೆ. ಏಕೆಂದರೆ ಅವರು ಓದಿದ್ದು 10ನೇ ತರಗತಿ, ಅದು ಕೂಡ 4 ಸಾರಿ ಫೇಲಾಗಿ. ಅಂತೂ ಮಗ ಸಾಕಷ್ಟು ಓದಿದ್ದಾಗಿದೆ. ಕೆಲಸ ಅದ್ಯಾಕೆ ಬೇಕು? ಕೋಟ್ಯಾಧಿಪತಿ ಮಗನಿಗೆ ತಂದೆಯ ಬಿಸಿನೆಸ್ ನೋಡಿಕೊಂಡ್ರೆ ಸಾಲದೆ.
ಇನ್ನೂ ಚಿಕ್ಕವ ಸ್ವಲ್ಪ ಶೋಕಿ ಮಾಡ್ತಾನೆ, ಗೆಳೆಯರ ಜೊತೆ ಸೇರಿಕೊಂಡು ಮಜಾ ಉಡಾಯಿಸ್ತಾನೆ. ಈಗಲ್ಲದೆ ಇನ್ಯಾವಾಗ ಇದೆಲ್ಲ ಮಾಡೋಕ್ಕಾಗುತ್ತೆ? ಹುಡುಗ ಬುದ್ಧಿ ಕ್ರಮೇಣ ಸರಿ ಹೋಗ್ತಾನೆ. ಹೀಗೆ ರಾಯರ ಇರಾದೆ. ಡ್ಯಾಡಿ ಯಾಕೋ ತುಂಬ ಬೇಜಾರು, 4 ದಿನ ನಮ್ಮ ಎಸ್ಟೇಟಲ್ಲಿದ್ದು ಬರ್ತೀವಿ ಅಂದ ಶಶಿ ತಂದೆಯೊಡನೆ. ಸರಿಪ್ಪ, ಆದರೆ ಡ್ರೈವಿಂಗ್ ಮಾಡೋದು ಸ್ವಲ್ಪ ಹುಷಾರು. ಈಗೀಗ ಸೆಕೆಂಡಿಗೊಂದರಂತೆ ಆಕ್ಸಿಡೆಂಟ್ಗಳಾಗುತ್ತವೆ. ಮಗನನ್ನು ಎಚ್ಚರಿಸುತ್ತಾ ಒಪ್ಪಿಗೆ ಮುದ್ರೆ ಒತ್ತಿಬಿಟ್ಟರು ರಾಯರು. ಅತ್ಯಂತ ಆಪ್ತ ಮಿತ್ರರಾದ ಹರಿಶ್ಚಂದ್ರ, ಶೇಖರ, ಗಿರೀಶ, ಅರವಿಂದ ಇವರೆಲ್ಲರಿಗೂ ವಿಷಯ ತಿಳಿಸಿ ಪ್ರಯಾಣಕ್ಕೆ ರೆಡಿಯಾಗುವಂತೆ ಫೋನಾಯಿಸಿದ ಶಶಿ. ಮಿತ್ರವೃಂದಕ್ಕೆ ಖುಷಿಯೋ ಖುಷಿ. ಯಾಕಂದರೆ ಶಶಿಯ ಜೊತೆಗೆ ಓದು ಮುಗಿಸಿ ಕೆಲಸದ ಬೇಟೆಗೆ ತೊಡಗಿ ಗೋಡೆಗೆ ಹೊಡೆದ ಚೆಂಡಿನಂತೆ ಪ್ರತಿ ಸಲವೂ ಇಂಟರ್ವ್ಯೂ ಮುಗಿಸಿ ನಿರಾಶರಾಗೋದಷ್ಟೇ ಕೆಲಸವಾಗಿ ಮನೆಯಲ್ಲಿ ಬಿಟ್ಟಿ ಕೂಳು ಕತ್ತರಿಸುತ್ತಾ ಇರುವ ಇವರೆಲ್ಲರ ಪಾಲಿಗೂ ಶಶಿ ಕಾಮಧೇನು ಇದ್ದಂತೆ. ಬಾಟಲ್ ಹಂಚಿಕೊಂಡಂತೆ ಹೆಣ್ಣನ್ನೂ ಹಂಚಿಕೊಳ್ಳುವಷ್ಟು ಉದಾರಿ ಆತ. 3ನೇ ಮಹಡಿಯ ತನ್ನ ವಿಶಾಲವಾದ ರೂಮ್ನಲ್ಲಿ ಪ್ರಯಾಣಕ್ಕೆ ಸಿದ್ಧತೆಯಲ್ಲಿ ತೊಡಗಿದ್ದ ಶಶಿ. ಆಗ ಕಾಫಿಯ ಟ್ರೇಡೊನೆ ಒಳಬಂದಳು ರುಕ್ಕು. ಪೂರ್ತಿ ಹೆಸರು ರುಕ್ಮಿಣಿ. ಕೆಲಸದಾಳುಗಳ ಹೆಸರನ್ನು ಪೂರ್ತಿ ಕರೆಯುವ ವ್ಯವಧಾನ ಯಾರಿಗಿದೆ? ಚಿಕ್ಕದಣಿ ಎಲ್ಲೋ ಹೊರಟಂಗಿದೆ, ನೀವು ಡ್ರೆಸ್ ಮಾಡ್ಕೊಳ್ಳಿ, ಬಟ್ಟೆಗಳನ್ನು ಬ್ಯಾಗಿಗೆ ನಾನೇ ಮಡಿಚಿಡ್ತೀನಿ ವಿನಯವಾಗಿ ಅಂದು ಶಶಿ ಮಾಡುತ್ತಿದ್ದ ಕೆಲಸಕ್ಕೆ ತಾನು ಕೈ ಹಚ್ಚಿದಳು ರುಕ್ಕು. ಅವಳನ್ನು ಬರೀ ಒಬ್ಬ ಕೆಲಸದಾಳಿನ ಸ್ಥಾನದಲ್ಲಿಟ್ಟು ನೋಡಲಾಗುತ್ತಿರಲಿಲ್ಲ ಶಶಿಗೆ. ಆಕೆ ತನ್ನೊಬ್ಬ ಹಿರಿಯಕ್ಕನ ಸ್ಥಾನದಲ್ಲಿರುವಂತೆ ಅನಿಸುತ್ತಿತ್ತು. ಅಂಥ ಆಪ್ತತೆ, ಪ್ರೀತಿ, ವಾತ್ಸಲ್ಯ, ರುಕ್ಮಿಣಿಯ ನಡೆ ನುಡಿ, ಮಾಡುವ ಕೆಲಸ ಎಲ್ಲದರಲ್ಲೂ ನಸುನಕ್ಕು ಕಾಫಿ ಕಪ್ ಕೈಗೆತ್ತಿಕೊಂಡ. ರುಕ್ಮಿಣಿ ಈ ಬಂಗಲೆಯಲ್ಲಿ ಕೆಲಸಕ್ಕೆ ಸೇರಿ ಬರೀ 6 ತಿಂಗಳಷ್ಟೇ ಆಗಿದೆ. ಇಷ್ಟು ಕಡಿಮೆ ಅವಧಿಯಲ್ಲೇ ಎಲ್ಲರ ಮನಸ್ಸಿನಲ್ಲೂ ಒಂದು ಒಳ್ಳೆಯ ಗೌರವಯುತವಾದ ಸ್ಥಾನ ಪಡೆದಿದ್ದಳವಳು. ಕೆಲಸಕ್ಕೆ ಸೇರಿದ ಹೊಸದರಲ್ಲಿ ಅವಳಿಗೆ ಕೊಟ್ಟಿದ್ದ ಕೆಲಸ ಬಟ್ಟೆ ತೊಳೆಯುವುದು, ನೆಲ ಒರೆಸುವುದು, ಕಸ ಎತ್ತಿ ಹಾಕುವುದು, ಇಂಥವೇ ಮುಂತಾದ ಚಿಲ್ಲರೆ ಕೆಲಸಗಳು. ಕ್ರಮೇಣ ಮನೆಯ ಸದಸ್ಯೆಯೇ ಎಂಬಷ್ಟರ ಮಟ್ಟಿಗೆ ಮನೆಯವರ ಮನ ಗೆದ್ದಿದ್ದಳು. ಈಗ ಉಳಿದ ಬಂಗಲೆ ಕೆಲಸಗಾರರ ಮೇಲೆ ಮೇಲ್ವಿಚಾರಣೆ ಮಾಡುವಂಥ ಕೆಲಸವನ್ನು ಕೊಟ್ಟಿದ್ದರು. ಘಟ್ಟದ ಮೇಲೆ ಯಾವುದೋ ಒಂದು ಊರಂತೆ. ಮದುವೆಯಾಗಿ 2 ವರ್ಷಕ್ಕೆ ಗಂಡ ಕಂತೆ ಒಗೆದ್ಬಿಟ್ಟು ಹೊರಟು ಹೋದನಂತೆ. ಅಣ್ಣಾತ್ಗೆ ಕೆಟ್ಟ ಅದೃಷ್ಟದವಳು ಅಂತ ಮನೆಯಿಂದ ಹೊರಗಟ್ಟಿದ್ರಂತೆ. ಹಾಗೆ ತನ್ನ ಕತೆ ಹೇಳಿಕೊಂಡು ಕಣ್ಣೀರಿಟ್ಟು, ನನಗ್ಯಾರೂ ದಿಕ್ಕಿಲ್ಲವ್ವ, ಏನಾರ ಚಾಕರಿ ಮಾಡ್ತೀನಿ, ಹೊಟ್ಟೆಗಷ್ಟು ಹಾಕಿದರೆ ಸಾಕು ಎಂದು ಗೋಗರೆದಾಗ ಸುಮಿತ್ರಮ್ಮನವರ ಮೃದು ಹೃದಯ ಕರಗಿತ್ತು. ಅಂದಿನಿಂದಲೇ ಕೆಲಸಕ್ಕಿಟ್ಟುಕೊಂಡಿದ್ದರು. ಶಶಿಯ ಪ್ರಯಾಣದ ಸಿದ್ಧತೆ ಮುಗಿದಾಗ, ಚಿಕ್ಕಣಿ ಎಷ್ಟು ದಿನ ಉಳ್ಕೋತೀರೋ ಎಸ್ಟೇಟ್ನಲ್ಲಿ, ನೀವಿಲ್ದಿದ್ರೆ ಈ ಬಂಗ್ಲೆಗೆ ಕಳೆನೇ ಇರೋದಿಲ್ಲ, ಬೇಗನೆ ಬಂದುಬಿಡಿ ಎಂದಳು ರುಕ್ಮಿಣಿ. ಅಂತರ್ಯದ ಆತ್ಮೀಯ ನುಡಿ ಅವಳದು. ಮನೆಯಲ್ಲಾದ ರಾದ್ಧಾಂತ ನೋಡ್ದೆಯಲ್ಲ, ಮನಸ್ಸು ಕೆಟ್ಟು ಹೋಗಿದೆ. ಯಾವ ಪಾಪಿ ನನ್ನ ಮಗ ನನ್ನ ತಂಗಿ ಸಂತೋಷಕ್ಕೆ ಬರೆ ಎಳೆದ್ನೋ. ಗಂಡಸಾಗಿದ್ದಿದ್ರೆ ಎದುರು ಬಂದು ಹೇಳಬೇಕಿತ್ತು. ಹಾಗಂತ ಆಗ ಕಲಿಸ್ತಿದ್ದೆ ಚೆನ್ನಾಗಿ. ಅವಡುಗಚ್ಚಿದ ಶಶಿ. ಇರಲಿ ಬಿಡು, ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ. ಅಂದಹಾಗೆ ಶರ್ವಾಣಿನ ಸ್ವಲ್ಪ ಗಮನಿಸ್ಕೋ. 4 ದಿನ ಕಾಲೇಜ್ಗೂ ರಜಾ ಹಾಕಲಿ. ಪಾಪ ಮಗು ತುಂಬ ನೊಂದಿದೆ, ಮುಖ ನೋಡೋಕ್ಕಾಗಲ್ಲ. ಶಶಿಯ ಮಾತುಗಳಲ್ಲಿ ತಂಗಿಯ ಮೇಲಿನ ಪ್ರೀತಿ ವಾತ್ಸಲ್ಯ ಉಕ್ಕುತ್ತಿತ್ತು. 18ರ ತರುಣಿ, ಅವನ ದೃಷ್ಟಿಯಲ್ಲಿ ಇನ್ನೂ ಮಗುವೆ. ಆ ಚಿಂತೆ ಬಿಟ್ಬಿಡಿ ಚಿಕ್ಕಣಿ, ನಾನಿರೋದ್ಯಾತಕ್ಕೆ ಮತ್ತೆ? ನೀವು ಈಗಲೇ ಹೊರಡ್ತೀರಾ? ಮೊದಲೇ ಗೊತ್ತಿದ್ದಿದ್ರೆ ಸ್ವಲ್ಪ ತಿಂಡಿನಾದರೂ ಮಾಡಿಕೊಡ್ತಿದ್ದೆ. ಪೇಚಾಡಿಕೊಂಡು ರುಕ್ಕು. ಬೇಡ ರುಕ್ಕು, ತಿಂಡಿ ತೀರ್ಥ ಏನು ಬೇಡ, ನಮ್ಮ ಎಸ್ಟೇಟ್ ಕುಕ್ ಕೂಡ